ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕಚೇರಿ ಸಭಾಂಗಣದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವವನ್ನು ಗ್ರೇಡ್ 2 ತಹಶೀಲ್ದಾರರಾದ ಎಂಆರ್ ಷಣ್ಮುಖಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಂಬಿಗರ ಚೌಡಯ್ಯನವರ ಸಮಾಜ ಬಾಂಧವರು ಭಾಗಿಯಾಗಿ ತುಂಗಭದ್ರಾ ನದಿ ತೀರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಸೈಕಲ್ಗಳ ಮೇಲೆ ಅಂಬಿಗರ ಚೌಡಯ್ಯನವರ ಭಾವಚಿತ್ರಗಳನ್ನು ಪ್ರದರ್ಶಿಸುತ್ತಾ ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ಆಚರಿಸಿದರು. ಗ್ರೇಡ್ 2 ತಹಶೀಲ್ದಾರರಾದ ಷಣ್ಮುಖಪ್ಪನವರಿಂದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜೀವನ ಚರಿತ್ರೆ ಕುರಿತು ತಿಳಿಸಲಾಯಿತು. ಸಚ್ಚಿದಾನಂದ ಹಿರೇಮಠ, NK-4 ಬಳ್ಳಾರಿ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು 905ನೇ ಜಯಂತ್ಯೋತ್ಸವವನ್ನು ಇವತ್ತು ನಾವು ತುಂಗಭದ್ರಾ ನದಿಯ ಮೂಲಕ ತಾಲೂಕು ಕಚೇರಿವರೆಗೆ ಬೈಕ್ ರ್ಯಾಲಿಗಳ ಮೂಲಕ ನಮ್ಮ ಶರಣರ ಒಂದು ಅನುಭವವನ್ನು ನಾವು ಹಂಚಿಕೊಂಡು ಈ ದಿನ NKS ಚಾನಲ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ನಮಸ್ಕಾರ, ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಕೆ ಪ್ರಕಾಶ್, ನಿಜಶರಣ ಕಂಪ್ಲಿ ತಾಲೂಕು ನಿಜಶರಣ ಅಂಬಿಗರ ಚೌಡಯ್ಯ ಅಧ್ಯಕ್ಷರು. ಇವತ್ತಿನ ದಿವಸ 905ನೇ ನಿಜಶರಣ ಅಂಬಿಗರ ಚೌಡಯ್ಯಂದ ಜಯಂತ್ಯೋತ್ಸವ ಆಚರಿಸಲಾಯಿತು. ತುಂಗಭದ್ರಾ ನದಿಯ ತೀರದಿಂದ ಕಂಪ್ಲಿ ತಾಲೂಕು ಸಭಾಂಗಣದಲ್ಲಿ ಆಚರಿಸಲಾಯಿತು. ನಮ್ಮ ಸಮಾಜದ ಅಸ್ಪೃಶ್ಯತೆ ವಿರುದ್ಧ ಹೋರಾಡ್ತಿದ್ದರು ನಮ್ಮ ಅಂಬಿಗರ ಚೌಡಯ್ಯನವರು. ಅಂಬಿಗ ಎಂದು ಕುಂದ ನುಡಿಯದರು, ಅಂಬಿಗ ನಂಬಿದರೆ ಒಂದೇ ಹುಟ್ಟಲಿ ಕಡೆ ಆಶುವನ ನಿಜಶರಣ ಅಂಬಿಗರ ಚೌಡಯ್ಯ. ಇವರು ಕಠೋರ ನಿಷ್ಠುರವಾದಿಯಾಗಿದ್ದರು. ಈ ಟಿವಿ NKS TV4 ಚಾನಲ್ಗೆ ಧನ್ಯವಾದಗಳು. ಜೈ ಅಂಬಿಗ, ಜೈ ಜೈ ಅಂಬಿಗ, ಜೈ ಅಂಬಿಗ, ಜೈ ಜೈ ಅಂಬಿಗ.